ಭಾರತೀಯ ಕಿಸಾನ್ ಸಂಘ ಕರ್ನಾಟಕ ಪ್ರದೇಶ ಏನು ಭಾರತ ದೇಶದ ಉದ್ದಗಲಕ್ಕೂ ಈ ಒಂದು ಸಂಘಟನೆ ಇದೆ. ಈ ಸಂಘಟನೆಯ ಮುಖಾಂತರ ನಾವು ಇವತ್ತು ಏನು ವಕ್ಫ್ ಬೋರ್ಡ್ ಅಂತಕ್ಕಂಥ ಒಂದು ನಮ್ಮ ಕಾಯ್ದೆಯನ್ನು ಭಾರತ ದೇಶದಲ್ಲಿ ಇವತ್ತು ಮಾಡಿದರು. ಈ ಕಾಯ್ದೆಯನ್ನು ತೆಗಿಬೇಕು. ಈ ಕಾಯ್ದೆಯಿಂದ ನಮ್ಮ ರೈತರಿಗೆ ಮತ್ತು ಎಲ್ಲ ಸಾರ್ವಜನಿಕರಿಗೆ ತೊಂದರೆ ಆಗ್ತಾಯಿದೆ. ಮಠ ಮಾನೆಗಳಿರ್ಬೋದು, ಶಾಲೆಗಳಿರ್ಬೋದು, ಇವತ್ತು ಎಲ್ಲಕ್ಕೂ ಇವತ್ತು ತೊಂದರೆ ಆಗ್ತಾಯಿದೆ. ದೇವಸ್ಥಾನ ಸಮೇತ ಹೋಗ್ತಾ ಇದೆ. ಇವತ್ತು ಈ ಒಂದು ಕಾಯ್ದೆಯನ್ನೇ ತೆಗೆದುಬಿಟ್ರೆ ಒಳ್ಳೆಯದಾಗುತ್ತೆ. ಯಾಕಂತೇಳಿದ್ರೆ ಆವಾಗ ವಕ್ಫ್ ಬೋರ್ಡ್ ಅಂತಕ್ಕಂಥ ಒಂದು ಕಾಯ್ದೆಯನ್ನು ಮಾಡಿದ್ದಾರೆ. ಏನೋ ಅದಕ್ಕೊಂದು ಸೀಮಿತ, ಅದಕ್ಕೊಂದು ಹಂತ ಇರ್ತದೆ ಅಂತೇಳ್ಬಿಟ್ಟು ಮಾಡಿದ್ದಾರೆ. ಆ ಮಾಡಿದ್ದು ಇವತ್ತು ಅದೇನಾಗಿದೆ, 1ಕ್ಕೆ 10ರಷ್ಟು ಬೆಳ್ಕೊಂಡೋಗಿ ಇವತ್ತು 10 ಪಟ್ಟು ಲಕ್ಷಾಂತರ ಎಕರೆ ಇವತ್ತು ವಕ್ಫ್ ಬೋರ್ಡ್ಗೆ ಹೋಗ್ತಾ ಇದೆ. ಇನ್ನು ನಾವು ಜೀವನ ಮಾಡೋದಂಗೆ ಇದೇ 10 ವರ್ಷ ಮುಂದುವರೆದ್ರೆ ನಮ್ಮ ದೇಶ ಯಾವ ಪರಿಸ್ಥಿತಿಗೆ ಬರ್ತದೆ? ಈ ಒಂದು ಕಾಯ್ದೆ ಬೇಕಾ ಅಂತಕ್ಕಂಥ ನನ್ನ ಪ್ರಶ್ನೆ. ಈ ಕಾಯ್ದೆಯಿಂದ ನಮಗೇನು ಪ್ರಯೋಜನ? ಏನು ಇವತ್ತು ಅಂಬೇಡ್ಕರ್ ಅವರ ಒಂದು ಸಂವಿಧಾನ ಕೊಟ್ಟಿರ್ತಕ್ಕಂಥ ನಮ್ಮ ದೇಶದಲ್ಲಿ ಇವತ್ತು ಎಲ್ಲರಿಗೂ ಸಮಾನ ಹಕ್ಕು ಬರಬೇಕಲ್ವಾ? ಒಕ್ಕಿಗೆ ಸಪ್ರೇಟಾಗಿ ಇಷ್ಟೊಂದು ಲಕ್ಷಾಂತರ ಎಕರೆ ಯಾಕೆ ಬೇಕು? ಅದೇ ರೀತಿ ಎಲ್ರಿಗೂ ರೈತರಿಗೂ ಬಿಟ್ಕೊಳ್ಳಿ, ರೈತರಿಗೂ ಮಾಡಲಿ, ಎಲ್ರಿಗೂ ಮಾಡಲಿ, ನಿಗದಿ ಮಾಡಲಿ. ಹೇಳ್ತಾರಣ್ಣ ಜಮೀನು ಇವಾಗ ವಿದೇಶದವ್ರು ಬಂದು ಇಲ್ಲಿ ನಮ್ಮ ದೇಶದಲ್ಲಿ ಸೇರ್ಕೊಂಡು ಇವತ್ತು KLDP ಅಂತಕ್ಕಂಥ ಒಂದು ಕಂಪ್ನಿಗೆ ತಂದು ಇವತ್ತು ಸರ್ಕಾರನ ಒಳ್ಳೆ ಮುಟ್ಗೋಲಾಕ ಸರ್ಕಾರದಿಂದನೇ ಅವರು ಮುಖಾಂತರ ಇವತ್ತು ಜಮೀನನ್ನ ಲೂಟಿ ಮಾಡ್ತಾಯಿದ್ದಾರೆ. ಇಂಥ ಒಂದು ಸಮಯದಲ್ಲಿ ಈ ವಕ್ಫ್ ಬೋರ್ಡ್ ಅಂತಕ್ಕಂಥ ಒಂದು ಕೆಟ್ಟ ಒಂದು ನಮಗೆ ಕಾಯ್ದೆಯನ್ನು ನಮ್ಮ ರೈತರಿಗೆ ಈ ಒಂದು ದುಷ್ಪರಿಣಾಮ ಆಗಿದೆ. ಇದನ್ನು ತೊಲಗಿಸೋ ಗಂಟ ನಮ್ಮ ಕಿಸಾನ್ ಸಂಘ ಇಡೀ ಭಾರತ ದೇಶದ ಉದ್ದಗಲಕ್ಕೂ ಇವತ್ತು ಹೋರಾಟವನ್ನು ಮಾಡ್ತಾಯಿದ್ದೀವಿ. ಇವತ್ತೇನು ಫ್ರೀಡಮ್ ಪಾರ್ಕಲ್ಲಿ ನಾವು 26ನೇ ತಾರೀಕು ಬೆಂಗಳೂರಲ್ಲಿ ವಿಧಾನಸೌಧ ಮುತ್ತಿಗೆ ಹಾಕೋಕ್ಕೆ ನಾವು ಏನು ಪ್ರಯತ್ನ ಪಟ್ಟಿದ್ದೀವಿ. ಇದು ಫಸ್ಟು. ಇದು ಇನ್ನಾದ ಮೇಲೆ ಈ ಕಾಯ್ದೆ ರದ್ದುಗೊಳಿಸೋ ಗಂಟ ನಾವು ಭಾರತ ದೇಶ ಉದ್ದಗಲಕ್ಕೂ ಇವತ್ತು ನಾವು ಹೋರಾಟವನ್ನು ಮಾಡ್ತೀವಿ. ಈಗ ಏನು ನಮ್ಮ ಇವತ್ತು ನಮ್ಮ ಸಂಸದರಿಗೆ ಲೆಟರ್ ಕೊಟ್ಟು ಬಂದಿದ್ದೀವಿ. ಎಲ್ಲ ಇಡೀ ಭಾರತ ದೇಶದಲ್ಲಿ ಎಲ್ಲರಿಗೂ, ಎಲ್ಲ ಸಂಸದರಿಗೂ ಇವತ್ತು ಅಲ್ಲಿ ಅವರ ಒಂದು ಪಾರ್ಲಿಮೆಂಟಲ್ಲಿ ಇದನ್ನು ಮಾತಾಡಬೇಕಂತ ಹೇಳ್ಬಿಟ್ಟು ನಾವೇನು ಲೆಟರ್ ಕೊಟ್ಟು ಬಂದಿದ್ದೀವಿ. ಇದು ಯಾವ ರೀತಿ ಇವರು ಮುಂದುವರಿಸ್ತಾರೆ, ಇದು ಸಂಸತ್ನಲ್ಲಿ ಏನಾದರೂ ಅವರು ತಗೊಂಡು ಇದು ರದ್ದು ಮಾಡಲಿಲ್ಲ ಅಂದರೆ ಈ ಹೋರಾಟವನ್ನು ನಿಲ್ಲಿಸೋದಿಲ್ಲ. ಅದಕ್ಕೆ ನಮ್ಮ ರೈತರೆಲ್ಲನೂ ನಮಗೆ ಸಪೋರ್ಟ್ ಕೊಟ್ಟು ರೈತರು, ಮಿಕ್ಕಿದ ಸಂಘ ಸಂಸ್ಥೆಗಳವರು ಎಲ್ಲರೂ ಇದಕ್ಕೆ ಸೇರಿಕೊಂಡು ಈ ಹೋರಾಟವನ್ನು ನಾವು ಮಾಡಲೇಬೇಕು. ಇಲ್ಲಾಂದರೆ ಇಂದಿನ ಪೀಳಿಗೆಗೆ, ಇಂದಿನ ನಮ್ಮ ಮಕ್ಕಳಿಗೆ ನಾವು ಮೋಸ ಮಾಡ್ದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಉದ್ದೇಶ. ಇದನ್ನು ನಾವು ಯಾವುದೇ ಕಾರಣಕ್ಕೆ ಇದು ನಿಲ್ಲುವಂಗಿಲ್ಲ. ಇದನ್ನು ಮಾಡಲೇಬೇಕು. ಇನ್ನೂ ನಾವು ಕಣ್ಣು ಮುಚ್ಕೊಂಡಿದ್ರೆ ನಾವು ಮುಂದಿನ ನಮ್ಮ ದೇಶನೇ ನಮ್ಮ ಭೂಮಿನೇ ನಾವು ಕಳ್ಕೊಂಡ್ಬಿಡೋ ಪರಿಸ್ಥಿತಿಯಲ್ಲಿ ಇದ್ದೀವಿ. ಅದಕ್ಕೋಸ್ಕರ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಸರ್, ಓಕೆ. ಈಗ ನೀವು ವಕ್ಫ್ ಅನ್ನೋದು ಸ್ಥಾಪನೆ ಆಗಿ ಸುಮಾರು ವರ್ಷಗಳಾಗಿದೆ, ಓಕೆನಾ? ಆ ವರ್ಷಗಳಲ್ಲಿ ಈಗ ಲಾಸ್ಟ್ ಟೈಮ್ ನಾವು ನೋಡಿದಾಗ ಡಿಮಾನಿಟೈಸೇಷನ್ ಆಗಿರ್ಬೋದು, ಪುಲ್ವಾಮಾ ದಾಳಿ ಆಗಿರ್ಬೋದು, NRCC ಅಂತ ಆಗಿರ್ಬೋದು, ಮತ್ತು 370 ಆರ್ಟಿಕಲ್ಲು ಏಕಾಜೆಂಡವಾಗಿ ಅವರು ತೆಗೆದುಹಾಕಿದ್ರು. ಅವ್ರಿಗೆ ಯಾವಾಗ ನೆನಪಾಗಲಿಲ್ವಾ ಅದು ನೋಡಿ ಹೇಳ್ತೀನಿ. ಅದು ಏನಾಗಿತ್ತಂದರೆ ಈ 10 ವರ್ಷ ಹಿಂದೆ ಒಂದು ನಮ್ಮನ್ನು ಆಳ್ತಾ ಇರ್ತಕ್ಕಂಥ ಸರ್ಕಾರಗಳಿರ್ಬೋದು, ನಮ್ಮನ್ನು ಆಳ್ತಾ ಇರ್ತಕ್ಕಂಥ ಜನಪ್ರತಿನಿಧಿಗಳಿರ್ಬೋದು, ಒಂದಷ್ಟು ನಂಬಿಕೆ ಇತ್ತು. ಆ ನಂಬಿಕೆ ಕಳ್ಕೊಂಡ್ಬಿಟ್ಟಿದ್ದಾರೆ. ಇವತ್ತು ಫ್ರೀಯಾಗಿ ಓಟ್ ಹಾಕ್ತಾ ಇರ್ತಕ್ಕಂಥ ಜನ ಇದ್ದರು, ಅಂಥ MLAಗಳಿದ್ದರು. ಫ್ರೀಯಾಗಿ ಓಟ್ ಹಾಕ್ಸ್ಕೊಂಡು ಗೆದ್ದು ಅವರು ಕೆಲಸ ಮಾಡಿ ಜನಗಳಿಗೆ ಕೆಲಸ ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿಗಳಿದ್ರು. ಈಗ ಏನಾಗಿದೆ, 10 ವರ್ಷ ಹಿಂದೆ ತಗೊಳ್ಳಿ, 100 ರೂಪಾಯಿ ವ್ಯಾಲ್ಯೂ ಇವತ್ತು 1000 ಗಟ್ಟಲೆ ಇವತ್ತು ಅಕ್ರಮವಾಗಿ ದುಡ್ಡು ತಂದು ಸುರಿದು ಅವರು ಯಾವಾಗ ನಮ್ಮನ್ನು ಕೊಂಡುಕೊಂಡು ಯಾವಾಗ ಅವರು ಅಧಿಕಾರಕ್ಕೆ ಬರ್ತಾರೋ ಆವಾಗ ಏನು ಮಾಡ್ತಾರೆ, ಲೂಟಿ ಮಾಡಲೇಬೇಕು. ಅವರು ಇಲ್ಲಿ ದುಡ್ಡು ಕಲ್ತಿರೋರು ಸುಮ್ಮನೆ ಬಿಡ್ತಾನ, ಲೂಟಿ ಮಾಡಲೇಬೇಕು. ಲೂಟಿ ಮಾಡಬೇಕಾದ್ರೆ ಇವತ್ತು ಬರ್ತಾ ಏನಾಗಿದೆ, ಅವ್ರ ಮೇಲೆ ನಂಬಿಕೆ ಹೋಗಿಬಿಟ್ಟಿದೆ. ಸಂಘಟನೆಗಳು ಅಷ್ಟೊಂದು ಬಲ ಇರಲಿಲ್ಲ. ಯಾಕೆ ಬರಲೇ ಇರಲಿಲ್ಲ ಅಂದರೆ ನಮ್ಗೆ ಅಷ್ಟೊಂದು ಅನ್ಯಾಯಗಳು ಆಗ್ತಾ ಇರಲಿಲ್ಲ. ಇವತ್ತೇನು 8,000 ಎಕರೆ ಇದ್ದಿದ್ದು 13ರಲ್ಲಿ ಇವತ್ತು 9 ಲಕ್ಷ ಹೋಗಬೇಕಾದ್ರೆ ಜಮೀನುಗಳು ಇವತ್ತು ನಮ್ಮ ಜನಗಳು ಎಷ್ಟು ಇನ್ನೂ ಕಣ್ಣು ಮುಚ್ಕೊಂಡಿದ್ರೆ ಮುಂದೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಈಗ ಎಚ್ಚೆತ್ಕೊಂಡಿದ್ದನ್ನು ಏನೇ ಆಗಲಿ ರದ್ದು ಮಾಡಬೇಕಂತ ಹೇಳ್ಬಿಟ್ಟು ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು. 10 ವರ್ಷ ಹಿಂದೆ ಇರ್ಬೋದು, 5 ವರ್ಷ ಹಿಂದೆ ಇರ್ಬೋದು, ಆಗಿರ್ತಕ್ಕಂಥ ಒಂದು ಕಾನೂನು ಇರ್ಬೋದು, ಒಂದು ಗೌರವ ಇರ್ಬೋದು, ದೊಡ್ಡವರಿಗೆ ಚಿಕ್ಕವರಿಗೆ ಮರ್ಯಾದೆ ಅಂತಕ್ಕಂಥ ಇತ್ತು. ಇಲ್ಲ. ಈಗ ಅದೆಲ್ಲ ಬಿಟ್ಬಿಟ್ಟು ಇವತ್ತು 2,000, 3,000, 4,000 ಓಟ್ ವ್ಯಾಲ್ಯೂ ಯಾವಾಗ ಬೆಳೀತೋ ಆವಾಗ ಎಲ್ಲ ಅಕ್ರಮಗಳು, ಅನ್ಯಾಯಗಳನ್ನು ಮಾಡಬೇಕಾಗಲೇ ಬರ್ತದೆ. ಯಾಕಂದರೆ ನಾನು ಸಾಲ ಮಾಡಿ ನಾನು ಎಲೆಕ್ಷನ್ ನಿಲ್ತು ಗೆದ್ದಿದ್ದೀನಿ, ನಾನು ಸಾಲ ತೀರಿಸಬೇಕಲ್ಲ, ಸಂಪಾದನೆ ಮಾಡಬೇಕಲ್ಲ, ತಿರುಗಿ ಎಲೆಕ್ಷನ್ ಆಗ್ತದಲ್ಲ, ಆವಾಗ ಎಲ್ಲಿ ದುಡ್ಡು ತಂದು ಕೊಡೋದು? ನಾನು ಲೂಟಿ ಮಾಡಲೇಬೇಕು. ಲೂಟಿ ಮಾಡಬೇಕಾದ್ರೆ ದುಡ್ಡು ಬೇಕೇ ಬೇಕು. ಇಲ್ಲಾಂದರೆ ಜನ ಮುಂದೆ ಹೋಗೋಕ್ಕಾಗೋದಿಲ್ಲ. ಜನನೂ ಹಂಗೆ ಆಗಿಬಿಟ್ಟಿದ್ದಾರೆ. ಅದನ್ನು ನಾವು ಇವತ್ತು ಹೇಳ್ತಾ ಇದ್ದೀವಿ, ನನ್ನ ಜನಗಳು ಇದೇ ರೀತಿ ಮುಂದುವರೆದರೆ ನಾವು ದುಡ್ಡು ಇಸ್ಕೊಳ್ದಿದ್ರೆ ಯಾವತ್ತು ಓಟಕ್ಕಾಗ ನಾವು ರೆಡಿ ಆಗ್ತೀವೋ ರೈತರು, ಆವತ್ತು ನಮ್ಮ ನ್ಯಾಯ ಆಗುತ್ತೆ. ಅದು ನಾನು ಕೇಳಿದ್ದು, ಕೇಂದ್ರ ಸರ್ಕಾರ ಏನು ಹುದ್ದೆಗಳನ್ನ ಯಾವುದೇ ಅನುಮತಿ, ಯಾರ ಒಂದು ಅನುಮತಿ ಆ ರೀತಿ
ಕೇಂದ್ರ ಸರ್ಕಾರ ಇದನ್ನು ಕಾಯ್ದೆಯನ್ನ ಯಾಕೆ ರದ್ದು ಮಾಡಲಿಲ್ಲ? ಯಾಕಂದ್ರೆ ರೈತರಿಗೆ ಸಂಬಂಧಪಟ್ಟಿದ್ದು ಹೌದು. ಭಾರತ ಅಂದ್ರೆ ರೈತರ ಒಂದು ಬೆನ್ನೆಲುಬು ಅಂತ ಕರೀತಾರೆ. ಅದಕ್ಕೆ ಯಾಕೆ ಇದನ್ನ ಕಡಿವಾಣ ಹಾಕಲಿಲ್ಲ? ಆವತ್ತು 2013ರಲ್ಲಿ ಈ ಕಾಯ್ದೆಯನ್ನು ತಂದಿರ್ತಕ್ಕಂಥ ಅವತ್ತು ಸೆಂಟ್ರಲಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಇತ್ತು. ಈಗ ಅದು ಮಧ್ಯದಲ್ಲಿ ಅನೇಕ ಅಂದರೆ ಎರಡೇ BJP ಬಂತು, ಕಾಂಗ್ರೆಸ್ ಮೇಲೆ BJP ಬಂತು. ಆಮೇಲೆ ಸುಮಾರು ನಮ್ಮನ್ನು ಆಳ್ತಾ ಇರ್ತಕ್ಕಂಥ ಸುಮಾರು ರಾಜ್ಯಗಳಲ್ಲಿ ಸುಮಾರು ಪಾರ್ಟಿಗಳು ಬಂದು ಇದನ್ನು ಯಾವುದೋ ಒಂದು ಕಾಯ್ದೆ ತೆಗಿಬೇಕಂದ್ರೆ ಈ ಜನ ಏನಾಗುತ್ತೆ, ಒಂದು ಸರ್ಕಾರ ಒಂದು ಯಾವುದಾದ್ರೂ ಒಂದು ಕಾಯ್ದೆ ತೆಗಿಬೇಕಾದ್ರೆ ಆ ಒಂದು ಸಮಾಜದ ಓಟು ನಮಗೆ ಎಫೆಕ್ಟ್ ಆಗುತ್ತೆ. ಇಲ್ಲಿ ರೈತ ಅನ್ಯಾಯ ಆದರೂ ಪರವಾಗಿಲ್ಲ, ಆ ಸಮಾಜದ ಓಟು ನನಗೆ ಹೋಗುತ್ತೆ. ಕೇಂದ್ರ ಸರ್ಕಾರ ಸಮಾಜದಿಂದ ಒಂದು ಓಟ್ಗೋಸ್ಕರ ಹೌದು 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 ಓಟ್ಗೋಸ್ಕರವಾಗಿ ಇದು ನಿಲ್ಸ್ಕೊಂಡಿರೋದು. ಮೊದಲು ಕಾಯ್ದೆ ಮಾಡಿದ್ದಾರೆ, ಇವಾಗ ಅಂಬೇಡ್ಕರ್ ಸಂವಿಧಾನ ಹಾಕಿದ್ದಾರೆ. ಆ ಸಂವಿಧಾನ ಇವತ್ತು ನಡೀತಾ ಇದೆಯಾ? ಅದನ್ನೆಲ್ಲ ಗಾಳಿ ಕೂರಿ ಇವತ್ತು ಅವರು ಓಟ್ಗೋಸ್ಕರವಾಗಿ, ಓಟ್ ಬ್ಯಾಂಕ್ಗೋಸ್ಕರವಾಗಿ ಇವತ್ತು ನಮ್ಮ ಸರ್ಕಾರದಲ್ಲಿ ಇರ್ತಕ್ಕಂಥ ಜನಪ್ರತಿನಿಧಿಗಳು ನಾವು ಮಾಡ್ತಾ ಇರ್ತಕ್ಕಂಥ ಕೊಟ್ಟಿರೋ ಮನವಿಯನ್ನು ಇದೇ ವೋಟ್ ಬ್ಯಾಂಕ್ ತಿರಸ್ಕಾರ ಮಾಡಲ್ಲ ಅಂತ ಗ್ಯಾರಂಟಿ. ಯಾವುದು? ಸಂಸದರಿಗೆ ಮನವಿ ಕೊಟ್ಟಿದ್ದೀರಲ್ಲ, ಹೌದು. ಇದು ನೋಡಿ, ವೋಟ್ ಬ್ಯಾಂಕ್ಗೋಸ್ಕರ ತಿರಸ್ಕಾರ ಮಾಡಲಿ ಅವರು. ನಾವು ಕೊಟ್ಟು ಬಂದಿದ್ದೀವಿ, ನಾವು ಅಕ್ಲಾರ್ ಮೇಲೆ ತೊಗೊಂಡ್ಬಂದಿದ್ದೀವಿ. ಅವು ಯಾವ ರೀತಿ ಧ್ವನಿ ಎತ್ತರ ನೋಡಬೇಕು. ನೀವು ಓದಿದ್ದೀರ ನಮ್ಮನ್ನ ಕೇಳಿದ್ರು ಇವರು ನಮ್ಮ ಸಂಸದರಿಗ, ನಾವೆಲ್ಲ ಓದಿದ್ದು ಪಟ್ಟಿ ಮಾಡಿರ್ತಕ್ಕಂಥದ್ದು. ಬೇರೆ ದೇಶದಿಂದ ನಮ್ಮ ದೇಶಕ್ಕೆ ಬರ್ತಾ ಇರ್ತಕ್ಕಂಥ ಕುಲಾಂತರ ಬೀಜಗಳು ಸಮೇತ ಎಲ್ಲ ಕೊಟ್ಟಿದ್ದೀವಿ. ಇದನ್ನು ನೀವು ರದ್ದು ಮಾಡಬೇಕಂತ ಹೇಳ್ಬಿಟ್ಟು ಈ ಯಾವ ರೀತಿ ಧ್ವನಿ ಎತ್ತರ ನೋಡಿಬಿಟ್ಟು ಅವ್ರು ಏನು ಧ್ವನಿ ಎತ್ತಿ ಆಗ್ತಾನೆ ರದ್ದು ಮಾಡಲಿಲ್ಲ ಅಂದರೆ ಅವ್ರ ಹೋರಾಟ ಮಾಡಬೇಕು. ನಾವಿನ್ನ ಹೋರಾಟ ಬಿಟ್ಟರೆ ಬೇರೆ ಏನು ಮಾಡೋಕ್ಕಾಗ್ತದೆ? ತಾವೇನಾಗಿದ್ದೀರ ಸರ್? ನಾವು ದಕ್ಷಿಣ ಪ್ರಾಂತ್ಯದಲ್ಲಿ ಭಾರತೀಯ ಕಿಸಾನ್ ಸಂಘದಲ್ಲಿ ಉಪಾಧ್ಯಕ್ಷರ ಜವಾಬ್ದಾರಿ ಇದೆ. ನಾರಾಯಣ ರೆಡ್ಡಿ HP.